ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಸಂಚಿಕೆಯಿಂದ ಪ್ರಕಟಣೆಯ ಪುಸ್ತಕದ ಕುರಿತಾಗಿರುವಂತಹ ಕಾರ್ಯಗಳನ್ನು ನೋಡುತ್ತಾ ಇದ್ದೇವೆ. ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ ಪ್ರಕಟಣೆಯ ಪುಸ್ತಕ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ಆ ಪ್ರಕಟಣೆಯ ಪುಸ್ತಕದ ಕುರಿತಾದಂಥ ಒಂದು ಪರಿಚಯವನ್ನು ನಾವು ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯ ಅಂತಿಮದಲ್ಲಿ ನಾವು ಒಂದು ಪ್ರಶ್ನೆಯೊಂದಿಗೆ ಮುಗಿಸಿದ್ವಿ. ಅದೇನೆಂದರೆ ಪ್ರಕಟಣೆಯ ಪುಸ್ತಕವನ್ನು ಯಾವ ರೀತಿಯಾಗಿ ಓದಬೇಕೆಂಬುದಾಗಿ. ಸೊ ಈ ಒಂದು ಸಂಚಿಕೆಯಲ್ಲಿ ಅದರ ಕುರಿತಾಗಿ ನಾವು ಕೇಳಿ ತಿಳಿದುಕೊಂಡು ಬನ್ನಿ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ಬ್ರದರ್, ನಾವು ಲಾಸ್ಟ್ ಎಪಿಸೋಡಿಂದ ಈ ಪ್ರಕಟಣೆಯ ಪುಸ್ತಕದ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಇಂಟ್ರೊಡಕ್ಷನ್ ಆಗಿ ಆ ರೆವಲ್ಯೂಷನ್ ಬುಕ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಏನು ಎಂಬುದಾಗಿ ಅದರ ಕುರಿತಾಗಿ ನೋಡಿದ್ವಿ. ಸೊ ಲಾಸ್ಟ್ ಟೈಮ್ ನಮಗೊಂದು ಕ್ವಶನ್ ಕೇಳಿದೆ, ಈ ಪ್ರಕಟಣೆಯ ಪುಸ್ತಕ, ಯಾಕಂದರೆ ಈ ಭಾಳ ಜನ ಎಲ್ಲರ ಮೈಂಡ್ ಸೆಟ್ ಏನಂದರೆ ಪ್ರಕಟಣೆಯ ಪುಸ್ತಕ ನಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ಬೈಬಲಲ್ಲಿ ಎಲ್ಲ ಪುಸ್ತಕ ಓದ್ತಾರೆ. ಸೊ ಈ ರೆವಲ್ಯೂಷನ್ ಬುಕ್ ಅಂತ ಬಂದಾಗ ಭಾಳ ಜನ ಅದನ್ನು ಓದೋದಕ್ಕೆ ಬಹಳ ಡಿಫಿಕಲ್ಟಾಗಿ ಫೇಸ್ ಮಾಡ್ತಾರೆ. ಸೊ ಈಸಿಯಾಗಿ ನಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ಅದರಲ್ಲಿ ಅನೇಕ ಚಿಹ್ನೆಗಳಿರುತ್ತೆ, ನಂಬರ್ಸ್ ಇರುತ್ತೆ, ಮೃಗಗಳಿರುತ್ತೆ. ಸೊ ಯಾವುದು ಕೂಡ ಅವರಿಗೆ ರಿಲೇಟೆಡ್ ಆಗಿ ಅದನ್ನ ಥಿಂಕ್ ಮಾಡೋ ಥರ ಯಾವುದೂ ಇರೋಲ್ಲ. ಸೊ ಅದರಿಂದ ಭಾಳ ಕಷ್ಟ ಇದನ್ನು ಓದೋದಂತ ಅನೇಕರು ಹೇಳ್ತಾರೆ. ಸೊ ಅದನ್ನು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಅದರ ಕುರಿತಾಗಿ ನೀವು ಈ ಸಂಚಿಕೆಯಲ್ಲಿ ತಿಳಿಸೋದಾದ್ರೆ ಬಹಳ ಅನುಕೂಲವಾಗಿರುತ್ತೆ ಬ್ರದರ್. ಈಗ ಈ ಪ್ರಕಟಣೆ ಪ್ರವಾದನೆ ಗ್ರಂಥವನ್ನ ನಾವು ಯಾವ ರೀತಿ ಓದಬೇಕು ಎನ್ನುವುದನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಈ ಪುಸ್ತಕದ ಒಂದು ವ್ಯಾಲ್ಯೂವನ್ನು ನೋಡುವರಿದ್ದೇವೆ. ಯಾಕೆ ಅಂತ ನೋಡೋದಾದರೆ, ಯಾವ ಒಂದು ವಸ್ತುವನ್ನು ಹ್ಯಾಂಡಲ್ ಮಾಡುವಂಥದ್ದು, ಆ ಒಂದು ವಸ್ತುವಿನ ವ್ಯಾಲ್ಯೂ ಗೊತ್ತಾದರೆ ಹ್ಯಾಂಡಲ್ ಮಾಡ್ಬೋದು. ಬಹಳ ಸಾಧಾರಣವಾಗಿದ್ವಿ ಅಂತ ಹೇಳಿದ್ರೆ ಕ್ಯಾಶುವಲ್ ಆಗಿ ಅದರ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಕ್ಯಾಶುವಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ. ಉದಾಹರಣೆಗೆ ಒಬ್ಬರು ಒಂದು ವಾಚನ್ನು ಗಿಫ್ಟ್ ಮಾಡಿದ್ರು. ಆ ವಾಚನ್ನು ಭಾಳ ಇಷ್ಟಪಟ್ಟು ಕೊಟ್ಟರು ಅವರು. ನಾನು ಸಾಮಾನ್ಯವಾಗಿ ಬಹಳ ವಾಚ್ ಕಟ್ಟಲ್ಲ, ಯಾರಾದರೂ ಕೊಟ್ಟರೆ ಕಟ್ತೀನಿಲ್ಲ ಅಂದರೆ ಇಷ್ಟ ಇರಲ್ಲ ನನಗೆ ವಾಚ್ ಕಟ್ಟಕ್ಕೆ. ಆ ವಾಚನ್ನು ತೆಗೆದಿಟ್ಟಿದೆ ಒಂದು ಕಡೆ. ಆಗ ಅವರು ಫೋನ್ ಮಾಡಿ, ಪಾಸ್ಟರ್ ಈ ವಾಚ್ ನೋಡಿದ್ರಾ, ನಿಮಗೆ ಇಷ್ಟ ಆಯಿತು ಎಂಬುದಾಗೆಲ್ಲ ಅವ್ರು ಕೇಳಿದ್ರು. ನಾನು ಇಷ್ಟ ಆಯಿತು, ನೋಡಿದೆ, ಚೆನ್ನಾಗಿತ್ತು, ಬಹಳ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ನಡುವೆ ಒಂದು ಚಿಕ್ಕ ಡೈಮಂಡ್ ಇದೆ, ಅದು ಬಹಳ ಕಾಸ್ಟ್ಲಿ ಅಂತ ಹೇಳಿದ್ರು. ಅನಂತರ ವಾಚ್ನ ಹುಡುಕ್ತೆ ನಾನು, ಎಲ್ಲಿಟ್ಟೆ ಎಂಬುದಾಗಿ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಹಲವು ಬಾರಿ ಬಂದು ಅದರ ವ್ಯಾಲ್ಯೂ ಗೊತ್ತಿರೋದನ್ನ ಕ್ಯಾಶುವಲ್ ಯೂಸ್ ಮಾಡ್ತಾ ಇದ್ದೀವಿ. ವ್ಯಾಲ್ಯೂ ಗೊತ್ತಿರೋ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತೀವಿ. ಅದೇ ಥರನೇ ಪ್ರಕಟಣೆ ಪ್ರವಾದನೆ ಗ್ರಂಥ ಪುಸ್ತಕ ವ್ಯಾಲ್ಯೂ ಅದೇ ಥರ. ಈ ಒಂದು ಬುಕ್ ಅಥವಾ ಪ್ರಿಂಟೆಡ್ ವರ್ಷನ್ ಎನ್ನುವುದಕ್ಕಿಂತ ಈ ಪ್ರಿಂಟೆಡ್ ವರ್ಷನ್ ಆಗಿರುವಂತಹ ವರ್ಡ್ ಎಲ್ಲಿಂದ ಬಂತು ಅಂತ ನೋಡಬೇಕು. ಈಗ ರೆವಲ್ಯೂಷನ್ 1ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯವನ್ನು ಓದಿ ನೋಡುವುದಾದರೆ ಆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಅತಿ ಬೇಗನೆ ಸಂಭವಿಸುವಂಥ ಕಾರ್ಯ ಅಂತ. ಅರ್ಥ ಏನು? ಬೇಗ ನಡೆಯುವಂಥ ಕಾರ್ಯ ಅಂತ. ಅದರಲ್ಲಿ ಒಂದು ವ್ಯಾಲ್ಯೂ. ಒಬ್ಬ ಮನುಷ್ಯರ ಜೀವನದಲ್ಲಿ ಯಾವಾಗಲೂ ನಾವು ಏನು ಬಯಸ್ತೀವಿ, ಭವಿಷ್ಯದಲ್ಲಿ ನಡೆಯುತ್ತೆ ಎಂಬುದಾಗಿ. ಪ್ರತಿ ಮನುಷ್ಯನಿಗೂ ಆ ಥಾಟ್ ಒಂದು ಓಡ್ತಾ ಇರುತ್ತೆ. ಸ್ಪಿರಿಚುವಲ್, ನಾನ್ ಸ್ಪಿರಿಚುವಲ್ ಯಾರೇ ಆಗಿದ್ರು ಸರಿ. ಆದ್ರಿಂದ ನೋಡೋದಾದ್ರೆ ಗಿಣಿಯಿಂದ ಹಿಡಿದು ಕಂಪ್ಯೂಟರ್ ವರೆಗೂ ಕೇಳ್ತಾರೆ, ಮುಂದೆ ನನಗೆ ಏನಾಗುತ್ತೆ ಈ ರೀತಿ ಕೇಳ್ತಿರ್ತಾರೆ. ಯಾವಾಗಲೂ ನಮ್ಮ ಕಾನ್ಸಂಟ್ರೇಷನ್ ಯಾವಾಗಲೂ ಫ್ಯೂಚರ್ ಬಗ್ಗೆನೇ ಇರುತ್ತೆ. ಇವಾಗ ನಾವು ಕೆಲ್ಸಕ್ಕೆ ಹೋಗೋದಾಗಿರ್ಬೋದು, ಏನೇ ಆದ್ರೂ ಕೂಡ ಫ್ಯೂಚರ್ ಚೆನ್ನಾಗಿರ್ಬೇಕು, ಫ್ಯೂಚರ್ ಅನ್ನೋದು ಕುರಿತಾಗಿ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ಹೌದು, ಆ ಫ್ಯೂಚರ್ನ ಥಾಟ್ ಬಂದು ಓಡ್ತಾನೆ ಇರುತ್ತೆ. ಹೌದು, ಏನೇನು ವಿಶ್ವಾಸಿಯಾಗಿದ್ರು ಕೂಡ, ಫ್ಯೂಚರ್ನ ನಂಬಿದ್ರು ಕೂಡ ತಿಳಿದುಕೊಳ್ಳೋದ್ರಲ್ಲಿ ಒಂದು ಆಸಕ್ತಿ ಇರುತ್ತೆ. ಸೊ ದೇವ್ರು ಏನು ಮಾಡ್ತಾರೆ, ಹಳೆ ಒಡಂಬಡಿಕೆ ಹೇಳಬೇಕಾದ್ರೆ ಬರುವ ಕಾರ್ಯಗಳ ಕುರಿತಾಗಿ ನನ್ನ ಬಳಿ ಕೇಳ್ರಿ, ನಾನು ನಮಗೆ ಪ್ರತ್ಯುತ್ತರವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಕೇಳದೆ ಹೇಳ್ತಾರೆ, ಇನ್ನು ಮುಂದೆ ಸಂಭವಿಸಬೇಕಾಗಿರುವ ಕಾರ್ಯವನ್ನು ತೋರಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಸೊ ಹಾಗಾದರೆ ಇವಾಗ ನಮ್ಮ ಬಳಿ ಇರುವಂಥದ್ದೆಲ್ಲವೂ ಫ್ಯೂಚರ್ ಬುಕ್. ಅದು ಅದರ ಒಳಗಿರುವುದೆಲ್ಲ ಅವರು ಕೊಟ್ಟದರಿಂದ ಫ್ಯೂಚರ್ ಸಂಬಂಧಪಟ್ಟ ವಿಷಯಗಳು ಒಳಗಿದೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಅದೆಷ್ಟು ವ್ಯಾಲ್ಯೂ ಅಂತ ನೋಡಿ. ಒಂದು ನಡೆದು ಮುಗಿದಿರುವಂತಹ ವಿಶ್ವ ಹಿಸ್ಟ್ರಿ ಬುಕ್, ಅದಕ್ಕೆ ಎಷ್ಟೊಂದು ವ್ಯಾಲ್ಯೂ ಕೊಡ್ತೀವಿ ನಾವು, ಇಲ್ವಾ? ಅದನ್ನು ನಾವು ಓದ್ತೀವಿ, ಮುಗಿದಿರುವಂಥ ವಿಷಯವನ್ನು ಓದ್ತೀವಿ, ಅದಕ್ಕೆ ಇಷ್ಟೊಂದು ಮುಖ್ಯತ್ವ ಕೊಡ್ತೀವಿ. ಅಂದರೆ ನನಗೆ ತಿಳಿಯದಿರುವಂತಹ ವಿಷಯ ನನಗೆ ತಿಳಿಯಲಿದೆ, ಅದು ಬೇರೆ ಯಾರಿಗೂ ಗೊತ್ತಿಲ್ಲ, ಓದುವ ನನಗೆ ಮಾತ್ರ ಅರ್ಥವಾಗುತ್ತೆ ಎಂಬುದಾಗಿ ಇರುವಂಥ ಇಷ್ಟೊಂದು ವ್ಯಾಲ್ಯೂ ಇದೆ ನೋಡಿ ಅದರಲ್ಲಿ. ಸೊ ಅದು ನಂಬರ್ 1. ಎರಡನೇದಾಗಿ, ಈಗ ಅದರಲ್ಲಿ ಬಂದು ತಂದೆಯಾದ ದೇವರು, ಈಗ ನಾನು ಹೇಳುವುದನ್ನು ಹಾಗೆ ಗಮನಿಸ್ತಾ ಬನ್ನಿ. ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದು, ಈಗ ತಂದೆ ನೇರವಾಗಿ ನಿಮಗೂ ನನಗೂ ಕೊಡ್ಲಿಲ್ಲ. ಅವ್ರು ಯಾರ ಬಳಿ ಕೊಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಬಳಿ ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ತನ್ನ ದೂತರನ್ನು ಕಳುಹಿಸಿ ತಮ್ಮ ಸೇವಕನಾಗಿರುವಂತಹ ಯೋಹಾನನಿಗೆ ಪ್ರಕಟಿಸಿದಂತಹ ಕಾರ್ಯ ಅದು. ಹಾಗಾದ್ರೆ ಈ ಒಂದು ಪುಸ್ತಕ ನಮ್ಮ ಬಳಿ ರೀಚ್ ಆಗುವುದಕ್ಕಿಂತ ಮುಂಚಿತವಾಗಿ 4 ಸ್ಟೇಜ್ ದಾಟಿ ಬಂದಿದೆ. ಫ್ರಮ್ ದ ಹೆವನ್, ತಂದೆಯಿಂದ, ಅನಂತರ ಕ್ರೈಸ್ಟ್ ಬಳಿ ಹೋಗುತ್ತೆ. ಕ್ರೈಸ್ಟ್ ಇಂದ ಏಂಜಲ್ನ ಕಳುಹಿಸಿ ಅವ್ರು ಯಾರು ಬಳಿ ಕೊಡ್ತಾರಲ್ಲಿ? ಯೋಹಾನ್ ಬಳಿ ಕೊಡ್ತಾರೆ, ಅಪೊಸ್ತಲನ ಬಳಿ ಕೊಡ್ತಾರೆ. ಈಗ ಯೋಹಾನ್ ನೋಡಿ ಹೇಳ್ತಾರೆ, ಅವರು ಆಸಿಯ ಸೀಮೆಯ 7 ಸಭೆಗಳಿಗೆ ಬರಿ ಅಂತ ಹೇಳ್ತಾರೆ. ಹಾಗಾದ್ರೆ 5ನೇ ಸ್ಥಳ ಯಾವುದು? ಸಭೆಗಳಿಗೆ ಬರಬೇಕು. ಸಭೆಗೆ ಅವರು ಕೊಡ್ತಾರೆ. ಯೋಹಾನ್ ಬರೆದಿದ್ದಾರೆ, ಅದರ ಕುರಿತಾಗಿ ಬರೆದು ಕೊಟ್ಟಿದ್ದಾರೆ. ಈಗ ಸಭೆಯಲ್ಲಿ ವಾಕ್ಯ ಹೇಳುತ್ತದೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನ ಕಿವಿ ಉಳ್ಳವನು ಕೇಳಲಿ. ಹಾಗಾದ್ರೆ 6ನೇದಾಗಿ ಯಾರು ಇಂಟರ್ಫಿಯರ್ ಆಗ್ತಾ ಇದ್ದಾರೆ? ಪರಿಶುದ್ಧಾತ್ಮನ ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಈಗ ಇದು ಯಾರಿಗೆ ಬಂದು ರೀಚ್ ಆಗ್ತಾ ಇದೆ? ಜನರಿಗೆ, ನಮಗೆ ಬಂದು ರೀಚ್ ಆಗ್ತಾ ಇದೆ. ಈಚ್ ಅಂಡ್ ಎವ್ರಿ ಪರ್ಸನ್. ನಾನೇ 7ನೇ ವ್ಯಕ್ತಿ.
ಹಾಗಾದರೆ ಚೆನ್ನಾಗಿ ಗಮನಿಸಿ ನೋಡುವುದಾದರೆ ತಂದೆ, ಯೇಸು, ದೂತನು, ಅಪೋಸ್ತಲನು, ದೇವರಾತ್ಮನು, ಸಭೆ, ನಾನು. ಹ್ಮ್ ಹಾಗಾದರೆ ಸಭೆಯ ದೂತನಿಗೆ ಬರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಾಗಾದರೆ ಸಭೆಯಲ್ಲಿರುವಂಥ ಸೇವಕನಿಗೂ ಅವರಿಗೆ ಅದನ್ನು ಕೊಡಲ್ಪಟ್ಟು ಅವರ ಮುಖಾಂತರವಾಗಿ ಸಭೆ ಕೊಡಲ್ಪಡುತ್ತೆ. 7 ಸ್ಟೇಜ್ ಇದೆ ಅದರಲ್ಲಿ. ಓಕೆ. ಹಾಗಾದರೆ ಈ ಪುಸ್ತಕವನ್ನು ಓದಬೇಕಾದ್ರೆ ಇದೇ ರೀತಿ ನಾನು ನಂಬುತ್ತೇನೆ, ಎಲ್ಲ ಪುಸ್ತಕ ಕೂಡ. ಆದರೆ ಈ ಪುಸ್ತಕದಲ್ಲಿ ಪ್ರೋಟೋಕಾಲ್ ಇದೆ. ಹೌದು. ಹಾಗಾದರೆ ಒಂದು ಪುಸ್ತಕವನ್ನು ಓದುವಂಥವರಿಗೆ ಈ ಬುಕ್ ಇನ್ನೊಂದು ವಿಶೇಷತೆ ಇದೆ. ಹ್ಮ್ ಎಲ್ಲ ಸತ್ಯವೇದ ವಾಕ್ಯವನ್ನು ರಾತ್ರಿ ಹಗಲು ಧ್ಯಾನ ಮಾಡಬೇಕು. ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸುವವನು ಧನ್ಯನು. ಹ್ಮ್ ಆದರೆ ಈ ಪುಸ್ತಕಕ್ಕೆ ಮಾತ್ರ ವಾಕ್ಯ ಹೇಳುತ್ತೆ, ಓದುವವನು, ಧ್ಯಾನ ಮಾಡುವವನು, ಕೇಳುವವನು ಭಾಗ್ಯವಂತನು. ಹೌದು. ಹಾಗಾದರೆ ಇದು ಎಷ್ಟು ಒಂದು ವಿಶೇಷತೆ ನೋಡಿ. ಹಾಗಾದರೆ ನಮ್ಮ ಬಳಿ ಇದು ಬಂದು ಸೇರುವಾಗ 7th ಸ್ಟೇಜ್ ಅದು. ಹ್ಮ್ ಇಷ್ಟು ಮಂದಿಯನ್ನ ಕ್ರಾಸ್ ಮಾಡಿ ಒಂದು ವಿಷಯ ನನಗೆ ಬರುತ್ತೆ ಅಂತ ಹೇಳಿದ್ರೆ ಅದು ಎಷ್ಟು ವ್ಯಾಲ್ಯೂ ಆಗಿರಬೇಕು ಹೌದು. ಇಲ್ವಾ? ಹ್ಮ್ ಇವತ್ತು ನೀವು ಬಹಳ ಹೋಗಿ ನೋಡಿ, ಒಂದು ದೊಡ್ಡ ವಿಷಯವನ್ನ ಮಾಡಬೇಕಾದ್ರೆ ಒಂದು 50 ರೂಪಾಯಿ ಕೇಳ್ತೀರಾ ಅಂದರೆ ತಕ್ಷಣ ತೆಗೆದು ಕೈ ಕೊಟ್ಬಿಡ್ತಾರೆ, 50 ರೂಪೀಸ್ ಎಂಬುದಾಗಿ. ನೀವು 5 ಲಕ್ಷ ಕೇಳ್ತೀರಾ ಅಂದರೆ ನಿಮಗೇನು ಮಾಡ್ತಾರೆ ಅಂದರೆ ಒಂದು ಪತ್ರದಲ್ಲಿ ಬರೆದು ಒಂದು ಶ್ಯೂರಿಟಿ ಕೈ ಬರವನ್ನು ಹಾಕಿ ತೆಗೆದಿದ್ದ ಕೂಡಲೇ ಕೈ ಕೊಡೋದಿಲ್ಲ. ಅದನ್ನು ಯಾರಾದೊಬ್ಬರನ್ನ ಶ್ಯೂರಿಟಿ ಹಾಕಬೇಕು ಅಂತ ಹೇಳ್ತಾರೆ. ನೀವು 5 ಕೋಟಿ ಬ್ಯಾಂಕಲ್ಲಿ ಕೇಳ್ತೀರಾ ಅಂತ ಹೇಳಿದ್ರೆ ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರಲ್ವಾ? ಹೌದು. ನಿಮ್ಮ ಡಾಕ್ಯುಮೆಂಟ್ಸ್ ಏನು, ಯಾರು ಶ್ಯೂರಿಟಿ ಹಾಕ್ತಾರೆ ನಿಮಗೆ, ನಿಮ್ಮ ಇದೆಲ್ಲ ಕೇಳ್ತಾರಲ್ವ ಇಷ್ಟೊಂದು, ಅಲ್ವಾ? ಹಾಗಾದರೆ ಆ ವ್ಯಾಲ್ಯೂ ಕೂಡ್ತಾ 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 ಅರ್ಥವೇನೆಂದರೆ ಆ ವ್ಯಕ್ತಿಗಳ ಪ್ರೋಟೋಕಾಲ್ ಅಧಿಕವಾಗ್ತಾನೆ ಹೋಗುತ್ತೆ. ಹ್ಮ್ ಹಾಗಾದರೆ 7 ಮಂದಿಯನ್ನು ದಾಟಿ 7ನೇ ವ್ಯಕ್ತಿಯಾಗಿ ನನ್ನ ಬಳಿ ಬರುತ್ತೆ. ಸ್ಪೆಷಾಲಿಟಿ ಹೆಂಗಿರುತ್ತೆ ಅದರದ್ದು? ಹ್ಮ್ ಹಾಗಾದರೆ ನಾವು ಬಂದು ಈ ಪುಸ್ತಕವನ್ನು ಕ್ಯಾಶುವಲ್ ಆಗಿ ನೆನೆಸ್ತೀವಿ. ಹ್ಮ್ ಕೆಲವೊಬ್ಬರೆಲ್ಲ ಹೆಂಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ನನಗೆ ಅರ್ಥ ಆಗಲಿಲ್ಲ. ಹೌದು. ಅರ್ಥ ಆಗಲಿಲ್ಲ ಎಂಬುದಾಗಿ ಒಂದು ವಿಷಯವನ್ನು ಬಿಡುವುದಾದ್ರೆ ನಿಮ್ಮ ಸೆಲ್ ಫೋನ್ ಯೂಸ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಹೌದು. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಫೋನ್ ಯೂಸ್ ಮಾಡಕ್ಕೆ ಗೊತ್ತಿರಲಿಲ್ಲ. ಏನು ಗೊತ್ತಿರಲಿಲ್ಲ ಅಲ್ವಾ? ಹ್ಮ್ ಇವತ್ತು ಇರುವ ಒಂದು ಆ್ಯಪನ್ನು ಕೂಡ ಯೂಸ್ ಮಾಡೋಕೆ ಆಗ್ತಿರಲ್ಲ. ಎಲ್ಲ ಆ್ಯಪು ಡೌನ್ಲೋಡ್ ಮಾಡಿದ ನಂತರ ಅರ್ಥ ಆಗುತ್ತಲ್ವಾ? ಹೌದು. ಇಲ್ವಾ? ಹ್ಮ್ ವಾಟ್ಸಪ್ ಒಳಗೆ ಹೋಗಿ ಇವತ್ತು ಅದಕ್ಕೆ ಅಪ್ಡೇಟ್ ಅಂತ ಕೊಟ್ಟರೆ ಏನು ಅಪ್ಡೇಟ್ ಆಗೋದು ನಮಗೆ ಗೊತ್ತಾಗೋದಿಲ್ಲ. ಹೌದು. ಆದ್ರೆ ನಾವು ಕುಳಿತು ಏನು ಮಾಡ್ತೀವಿ, ಅದನ್ನ ಅನಲೈಸ್ ಮಾಡ್ತೀವಿ, ಅದನ್ನ ಜಾಸ್ತಿ ಓದೋದನ್ನ ಮಾಡ್ತೀವಿ, ಎಲ್ಲವನ್ನ ಮಾಡ್ತೀವಲ್ವಾ? ಹಾಗಾದ್ರೆ ಈ ಒಂದು ಸೆಲ್ ಫೋನ್ 5 ವರ್ಷ ಬರುತ್ತಾ, ಒಂದು 10 ವರ್ಷ ಬರುತ್ತಾ, 20 ವರ್ಷ ಬರುತ್ತಾ? ಎಟರ್ನಲ್ಗೆ ನಿತ್ಯತ್ವಕ್ಕೆ ಕೊಡುವಂತಹ ಈ ಪುಸ್ತಕ ಯಾಕೆ ಅರ್ಥ ಆಗಲಿಲ್ಲ ಅಂತ ಹೇಳಬೇಕು? ಹೌದು. ನೀವು ಏನೇ ಒಂದು, ಇವಾಗ ಒಂದು ಮಗು ಹುಟ್ಟುತ್ತೆ, ಮಗು ಬಂದು ಅಳುತ್ತೆ, ಯಾಕೆ ಅಳುತ್ತೆ ಅಂತ ಏನು ಮಾಡಲ್ಲ, ಅದು ಅರ್ಥ ಆಗಲ್ಲ. ನಮಗೆ ಅರ್ಥ ಆಗಲ್ಲ. ಹ್ಮ್ ಆದರೆ ತಾಯಿಗೆ ಹೋಗ್ತಾ 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 ಯಾಕೆ ಅಳುತ್ತೆ ಅಂತ ಅರ್ಥ ಆಗುತ್ತಲ್ವಾ? ಹೌದು. ಯಾರಾದ್ರೂ ಹೇಳ್ಕೊಡ್ತಾರ, ಅಯ್ಯೋ ಮಗು ಅಳುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಅಳುತ್ತೆ ಅಂತ ಹೇಳ್ತಾರೆ. ಹೌದು. ಅದೇ ರೀತಿಯಾಗಿ ಮಗು ಅಳುವ ಸಂದರ್ಭದಲ್ಲಿ ಅದು ಹಸುವಿಲ್ ಅಳ್ತಾ ಇದೆ ಅಂತ ಹೇಳ್ತಾರೆ, ಹ್ಮ್ ಇಲ್ಲಾನು ನಿದ್ದೆ ಬಂತು ಅದಕ್ಕೆ ಅಳ್ತಾ ಇದೆ ಅಂತ ಹೇಳ್ತಾರೆ. ಆ ಒಂದು ಅಳುವಿಗೆ ಅವರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಗುತ್ತಲ್ವಾ? ತಾಯಿಗೆ ಮಾತ್ರ ನಿಜವಾಗ್ಲೂ ಮಗು ಏನಕ್ಕಂತ ಅರ್ಥ ಆಗುತ್ತೆ, ಬೇರೆ ನೋಡೋರ್ಗೆಲ್ಲ ಅವ್ರಿಗೆ ಅರ್ಥ ಆಗಲ್ಲ. ಅದು ಅರ್ಥವಾಗುವುದಿಲ್ಲ. ಅದೇ ರೀತಿನೇ ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತ ಇಷ್ಟಪಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಹೌದು. ಹ್ಮ್ ಹಾಗಾದ್ರೆ ನಿಮಗೆ ಇದು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ. ಹೌದು. ಒಂದು ಸ್ಥಳದಲ್ಲಿ ಏನೇ ಇದ್ರೂ ಕಷ್ಟನೇ, ಹ್ಮ್ ಏನು ಸುಮ್ಮನೆ ಸಿಗೋದಿಲ್ಲ. ನೀವು ಅಕ್ಕಿ ತಿಂತಿರಲ್ಲ, ಅಕ್ಕಿ ನಿಮಗೆ ಎಲ್ಲಿಂದ ಬಂದು ರೀಚ್ ಆಗುತ್ತೆ? ಹೌದು. ಯಾರೋ ಒಬ್ರು ರೈತ ನೆಲದಲ್ಲಿ ಬಂದು ಬೀಜವನ್ನು ಬಿತ್ತಿ ಅಕ್ಕಿಯನ್ನು ಹಾಕಿ ಅದು ಭತ್ತ ಬರುತ್ತೆ. ಅನಂತರ ಭತ್ತವನ್ನು ತೆಗೆದು ಒಂದು ಕಡೆ ಮೂಟೆ ಕಟ್ಟಿಟ್ಟು ಅದನ್ನು ಇಡ್ತಾರೆ. ಅನಂತರ ಭತ್ತವನ್ನು ಅಕ್ಕಿನ ಬೇರ್ಪಡಿಸ್ತಾರೆ. ಅನಂತರ ಅಕ್ಕಿನ ಪಾಲಿಶ್ ಮಾಡ್ತಾರೆ. ಅನಂತರ ಹೋಲ್ಸೇಲ್ ಟು ರಿಟೇಲ್ ಟು ನಮ್ಮ ಬಳಿ ಬರುತ್ತದು. ಹೌದು. ಇಷ್ಟೊಂದು ಪ್ರಾಸೆಸ್ ಇದೆ ಅಲ್ವಾ? ಹೌದು. ಇಷ್ಟು ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಕ್ಕಿ ಖರೀದಿ ಮಾಡ್ದಂಗಿದ್ದೀರಾ? ಇಲ್ಲ. ನಾನು ಕೆಲವೊಮ್ಮೆ ಯೋಚನೆ ಮಾಡ್ತೀನಿ, ನೀವು ಜ್ವರಕ್ಕೆ ಮಾತ್ರೆ ಹಾಕ್ತೀರಾ ಅಲ್ವಾ? ಹೌದು. ಮಾತ್ರೆ ಹಾಕಿದ ಕೂಡಲೇ ಆ ಮಾತ್ರೆ ಒಳಗೆ ಏನೆಲ್ಲ ಕಾಂಬಿನೇಷನ್ ಇರುತ್ತೆ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಲ್ವಾ? ಹೌದು. ಅದು ಹೋಗಿ ಜ್ವರವನ್ನು ಯಾವ ರೀತಿ ಕಡಿಮೆ ಮಾಡ್ತು ಅಂತ ಗೊತ್ತಾ ನಿಮಗೆ? ಇಲ್ಲ. ಅದು ಹೋಗಿ ಆ ಕಾಂಬಿನೇಷನ್ ನಿಮ್ಮ ಬ್ಲಡ್ಡಲ್ಲಿ ಎಲ್ಲಿ ಬೆರೆಯಿತು, ಅದು ಯಾವುದನ್ನು ಅದು ಕೂಲ್ ಮಾಡ್ತು, ನಿಮ್ಮ ಟೆಂಪರೇಚರ್ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಆ ಕಂಪನಿ ನಿಮಗೆ ಏನು ಅಂತ ಗೊತ್ತಾ? ಆ ಮಾತ್ರೆ ಕಂಪನಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ. ಹಣವನ್ನು ಕೊಟ್ಟು ಆ ಮಾತ್ರೆಯನ್ನು ಖರೀದಿ ಮಾಡಿ ಬಾಯಲ್ಲಿ ನೀರು ಹಾಕಿ ಮಾತ್ರೆ ಹಾಕಿ ಕುಡಿತಾರೆ, ಕಡಿಮೆ ಆಗುತ್ತೆ ಎಂಬುದಾಗಿ ನಂಬಿಕೆಯಿಂದ ಕಡಿಮೆ ಆಗುತ್ತೆ. ಹೌದು. ಒಂದು ಮಾತ್ರೆಯನ್ನು ಇಷ್ಟೊಂದು ಅರ್ಥವಾಗದಿರೋ ವಿಷಯವನ್ನು ಅಕ್ಸೆಪ್ಟ್ ಮಾಡಬೇಕಾದ್ರೆ ಹ್ಮ್ ನಿಮ್ಮ ಆತ್ಮಕ್ಕೆ ಬೇಕಾಗಿರೋದನ್ನ ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ಹೌದು. ನಾನು ಕೇಳಿದ್ರೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಲೇಜಿನೆಸ್, ಇದು ಹ್ಮ್ ಆತ್ಮಿಕ ಸೋಮಾರಿತನ. ಇನ್ನೊಂದೇನಂದ್ರೆ ಬಹಳ ಜನ ಮೈಂಡ್ ಸೆಟ್ ಏನಂದ್ರೆ ಅವ್ರಿಗೆ ಈಸಿ ಆಗಿರೋ ಬುಕ್ಸ್ನೇ ಓದ್ತಾರೆ. ಯೂಶಲಿ ಕೀರ್ತನೆಗಳ ಪುಸ್ತಕ ಆಗಿರ್ಬೋದು, ಸುವಾರ್ತೆ ಪುಸ್ತಕಗಳು, ಯಾಕಂದ್ರೆ ಇದು ಓದ್ಬೇಕಾದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅಷ್ಟೇ ಬೈಬಲ್ ಅಂತ ಬಹಳ ಜನ ಅಷ್ಟಕ್ಕೆ ಸೀಮಿತವಾಗಿರ್ತಾರೆ. ಇಲ್ಲ, ಅದು ಒಂದು ವೇಳೆ ಕೀರ್ತನೆ ಆಗಿರಲಿ, ಬೇರೆ ಪುಸ್ತಕ ಆಗಿರಲಿ, ಹ್ಮ್ ಅದರ ಹಿಂದೆ ಕೂಡ ದೇವರ ಒಂದು ಮರ್ಯಾದ ಕಾರ್ಯ ಇದೆ. ಹೌದು. ಈಗ ಕೀರ್ತನೆಗಳಲ್ಲಿ ಹೇಳ್ತಾರೆ, ನನ್ನ ದಾಡಿಯನ್ನು ಎಳೆದರು ನನ್ನ ದೇವರು ಯಾಕೆ ಕೈಬಿಟ್ಟೆ, ಇದೆಲ್ಲ ಎಲ್ಲಿದೆ? ಕೀರ್ತನೆಗಳಲ್ಲಿದೆ. ಹೌದು. ನೀವು ಕೀರ್ತನೆಗಳನ್ನು ಕೂಡ ಬರೀ ನಾರ್ಮಲ್ ಆಗಿ ಓದ್ತಾ ಹೋದ್ರೆ ಅದರ ಟೇಸ್ಟ್ ಸಿಗಲ್ಲ ನಿಮ್ಗಲ್ವಾ? ಹೌದು. ಇಲ್ವಾ? ಕೆಲವೊಮ್ಮೆ ನೀವು ನೋಡುವುದಾದರೆ ರೋಡಲ್ಲಿ ನಿಂತು ನೋಡಿರ್ತೀರಾ,
ಅರ್ಜೆಂಟಾಗಿ ಊಟ ಮಾಡ್ತಾ ಇರ್ತಾರೆ. ಹೌದು. ಅವ್ರೇನು ಮಾಡ್ತಂತ ನೋಡೋದಾದ್ರೆ ಅಲ್ಲಿರೋ ಪಲ್ಯ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಬಾಯಿಗೆ ಹಾಕ್ಕೊಂಡು ಅವ್ರು ಯಾಕೆ ಇಷ್ಟು ಅರ್ಜೆಂಟಾಗಿ ಊಟ ಮಾಡ್ತಾರೆ ಅಂತ ಕೇಳೋರು ಹೇಳ್ತಾರೆ, ಬಹಳ ಕೆಲಸ ಇದೆ, ಹೌದು. ಹಸಿವೆ ತಿನ್ನಬೇಕು, ಹಸಿವೆ ಅಡಗಿದ್ರೆ ಸಾಕು. ಆದರೆ ಆ ರೀತಿ ತಿನ್ನಬಾರ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದು. ಅದರ ಸಿಚುವೇಶನ್ ಆ ರೀತಿ ಇದೆ. ಬಹಳ ನಮ್ಮ ಊರಲ್ಲಿ ಹೇಳ್ತಾರೆ, ಅಗೀದು ತಿಂದರೆ 100 ವಯಸ್ಸು ಅಂತ ಹೇಳ್ತಾರೆ. ಅದರ ಅರ್ಥ ಅಂತ ಕೇಳುವುದಾದರೆ ಕುರುಕ್ ತಿಂಡಿ ತಿನ್ನಬಾರ್ದು ಅಂತ ಅಲ್ಲ, ಕುಳಿತು ನಿಧಾನವಾಗಿ ತಿಂದರೆ ಆ ದೇಹ ಬಂದು ಬಹಳ ದಿನ ಇರುತ್ತೆ. ಏನು ಕಾರಣ ಅಂತ ಕೇಳುವುದಾದರೆ ನಾವು ಚೆನ್ನಾಗಿ ಅಗಿದು ನುಂಗಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ, ಅವಾಗ ನಮಗೆಲ್ಲ ಸರಿಯಾಗಿರುತ್ತೆ. ಅದೇ ರೀತಿಯೇ ಸತ್ಯವೇದ ವಾಕ್ಯವನ್ನು ಮೆಲುಕು ಹಾಕಬೇಕು. ಆದ್ರಿಂದ ವಾಕ್ಯ ಹೇಳುತ್ತದೆ, ಅವರನ್ನು ಹಸುರಿಗಾವಲ ಬಳಿ ನಡೆಸುತ್ತಾನೆ. ನೀವು ಒಳ್ಳೆ ಕುರಿಯನ್ನು ನೋಡಿ, ಮೇಯ್ದೇನು ಮಾಡುತ್ತೆ, ಅದು ಕುಳಿತು ಮೆಲುಕು ಹಾಕುತ್ತೆ. ನೀವು ಹಸು ನೋಡಿ ಚೆನ್ನಾಗಿ ಮೇಯುತ್ತೆ, ಆಮೇಲೆ ಮೆಲುಕು ಹಾಕುತ್ತೆ. ಆಮೇಲೆ ಕೋತಿ ನೋಡಿ ಚೆನ್ನಾಗಿ ಅದು ಒಳಗೆ ಅಡಿಸ್ಕೊಳ್ಳುತ್ತೆ, ಆಮೇಲೆ ಮೆಲುಕು ಹಾಕುತ್ತೆ. ಈಗ ನಾವು ಮಾತ್ರ ಇಷ್ಟ ಬಂದೇ ತಿಂದ್ಬಿಡ್ತೀವಿ. ಬೆಳಗ್ಗೆದ್ದು ಬೈಬಲ್ ಓದಬೇಕು, ಓದೋದೇ ಇಲ್ಲ. ಒಂದು ಗ್ರೂಪ್ ಓದ್ತಾರೆ, ಓದ್ಬೇಕಾದ್ರೆ ಗಡಗಡ ಅಂತ ಕೇಳಿದ್ರೆ ಟೈಮೇ ಇಲ್ಲ, ಹೋಗ್ಬೇಕು. ಅದು ನಿಮ್ಮ ದೇಹಕ್ಕೆ ಹಾನಿಕರ. ನೀವು ಅದನ್ನ ಹೆಂಗ್ ಕೆಡಿಸ್ಕೊಂಡ್ರಿ ಅಂತ ಹೇಳ್ತೀನಿ ನೋಡಿ. ಏನ್ರಿ ಬೈಬಲ್ ಓದು ಕೆಡಿಸ್ಕೊಂಡಿದ್ದು ಅಂತ ಹೇಳ್ತೀರಲ್ಲ, ಅಂದ್ರೆ ನಿಮ್ಮ ಬೈಬಲ್ ಅನ್ನ ಧ್ಯಾನ ಮಾಡದೆ ಏನು ಮಾಡದೆ ಬರೀ ಓದಿದ್ದೇವೆ ಅನ್ನೋ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ವ ನಿಮಗೆ, ಬೈಬಲ್ ಓದಿದ್ದೇವೆ ಆ ರೀತಿಯಾಗಿ, ಅದೇನು ಬೇಸಿಸ್ ಅದು? ಸೊ ಈ ಸತ್ಯವೇದವನ್ನ ಪ್ರತ್ಯೇಕವಾಗಿ ಪ್ರಕಟಣೆ, ಎಲ್ಲ ಪುಸ್ತಕ ಕೂಡ ಹಾಗೆ, ಪ್ರಕಟಣೆ ಪುಸ್ತಕ ಸಪ್ರೇಟಾಗಿ ಹೇಳ್ತಾ ಇಲ್ಲ, ಪ್ರಕಟಣೆಯ ಪುಸ್ತಕವನ್ನ ನೀವು ಎಷ್ಟರ ಮಟ್ಟಿಗೆ ಧ್ಯಾನ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಅಷ್ಟೊಂದು ವಿಷಯ ಒಳಗಿದೆ, ಅಷ್ಟು ಫ್ಯೂಚರ್ ಸಂಬಂಧಪಟ್ಟದ್ದು. ಹೌದು. ಇವಾಗ ಯೇಸು ಬಂದರು, ಸತ್ತನು, ಪುನರುತ್ಥಾನ ಹೊಂದಿದನು ಎನ್ನುವುದು ಪ್ರವಾದನೆಯಾಗಿದೆ, ಅದನ್ನು ಧ್ಯಾನ ಮಾಡಬಹುದು. ಆದರೆ ಇದು ಇನ್ನು ಮುಂದೆ ಯೇಸು ಬರುತ್ತಾರೆ, ಆಳ್ವಿಕೆ ಮಾಡ್ತಾರೆ, ಸತ್ತವರು ಎದ್ದು ಬರುತ್ತಾರೆ, ಎಷ್ಟೊಂದು ವಿಷಯ ಒಳಗಿದೆ. ಹಾಗಾದರೆ ಈ ಧ್ಯಾನ ಎನ್ನುವಂಥದ್ದು, ಈ ಇಂಪಾರ್ಟೆನ್ಸ್ ಎನ್ನುವಂಥದ್ದು ನಾವೆಷ್ಟು ಕೊಡ್ತೀವಿ ಅನ್ನೋದು ನೋಡಬೇಕು. ಸೊ ಈ ಒಂದು ಎಪಿಸೋಡ್ನಲ್ಲಿ ಮೊದಲ ಭಾಗವಾಗಿ ನಾನು ಹೇಳಲು ಬಯಸುವುದು ಗಿವ್ ಟೈಮ್. ಇದು ನಿಮ್ಮ ಆತ್ಮವನ್ನು ಪ್ರಲೋಕದಲ್ಲಿ ಸೇರಿಸುವಂಥದ್ದು, ಅದಕ್ಕಿರುವ ಸಮಯವನ್ನು ಕೊಡಬೇಕು. ಕೆಲವರು ನೈಟ್ ನೋಡೋದಾದರೆ ಬಂದು ಚೆನ್ನಾಗಿ ನೈಟ್ ಡ್ರೆಸ್ಸಲ್ಲಿ ನೈಟ್ ಪ್ಯಾಂಟ್ ಎಲ್ಲ ಹಾಕಿ, ಲುಂಗಿ ವೇಸ್ಟ್ ಎಲ್ಲ ಕಟ್ಕೊಂಡು, ಶಾರ್ಟ್ಸ್ ಹಾಕ್ಕೊಂಡು, ಚೆನ್ನಾಗಿ ಮುಖವನ್ನು ತೊಳೆದು ರಿಲ್ಯಾಕ್ಸ್ಡಾಗಿ ಕುಡಿದು ಊಟ ಮಾಡ್ತಾರೆ. ಆಗ ಸಾಫ್ಟ್ನೆಸ್, ನಮಗೊಂದು ಫೀಲ್ ಇರುತ್ತೆ, ಊಟ ಮಾಡಿದಾಗ ಫೀಲ್ ಇರುತ್ತೆ. ನಾವು ಯಾಕೆ ರಿಲ್ಯಾಕ್ಸ್ ಆಗಿ ಊಟ ಮಾಡ್ತೀವಿ? ಯಾಕೆ ಮನೇಲಿ ಏನಾದರೂ ಶೂಸ್ ಸಾಕ್ಸ್ ಎಲ್ಲ ಹಾಕ್ಕೊಂಡು, ಬೆಲ್ಟ್ ಎಲ್ಲ ಹಾಕ್ಕೊಂಡು ನೈಟ್ ಊಟ ಮಾಡ್ಬೇಕಾದ್ರೆ ಗಡಗಡ ಅಂತ ಹೆಂಗಿರುತ್ತೆ? ಅಷ್ಟು ಮಂದಿ ಏನಂತ ಹೇಳ್ತಾರೆ, ಯಾಕಪ್ಪ ಎಲ್ಲವನ್ನ ಬಟ್ಟೆ ಬದಲಾಯಿಸ್ಕೊಂಡು ಊಟ ಮಾಡಿ ಹೆಂಗಿರುತ್ತಲ್ಲ ಅಂತ ಕೇಳ್ತಾರಲ್ವಾ? ಅದೇ ರೀತಿಯೇ ಸತ್ಯವೇದ ವಾಕ್ಯವನ್ನು ಕುಳಿತು ನಿಧಾನವಾಗಿ ಧ್ಯಾನ ಮಾಡಬೇಕು. ಯಾಕಂದ್ರೆ ಏನಾಗಿದೆ ಬ್ರದರ್, ಈಗ ಬಿಸಿ ವರ್ಲ್ಡ್ ಆಗಿರೋದ್ರಿಂದ ಎಲ್ಲಾನು ಕೂಡ ಇನ್ಸ್ಟೆಂಟ್ ಆಗಿ ನೋಡಿ, ನಾವು ಊಟ ತಿನ್ಬೇಕಾದ್ರೆ ಅಷ್ಟೇ, ಮುಂಚೆ ಎಲ್ಲ ನೀವು ಹೇಳದಂಗೆ ಅಡಿಗೆ ಮಾಡಿ ಬಹಳ ನಿಧಾನಕ್ಕೆ ತಿಂತಾ ಇದ್ರು. ಇವಾಗೆಲ್ಲ ಇನ್ಸ್ಟೆಂಟ್ ಬಂದಿರೋದ್ರಿಂದ ಅದನ್ನ ಎಲ್ಲಾ ವಿಷಯದಲ್ಲೂ ಕೂಡ ಅದನ್ನೇ ಅಪ್ಲೈ ಮಾಡ್ತಾರೆ. ಬೈಬಲ್ ಕೂಡ ಇನ್ಸ್ಟೆಂಟ್ ಆಗಿ ನಂಗೆ ಅರ್ಥ ಆಗ್ಬೇಕು, ಇನ್ಸ್ಟೆಂಟ್ ಆಗಿ ನನಗೆ ಅರ್ಥ ಆಗ್ಬೇಕು. ಸೊ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಬುಕ್ ಬೇಡ ಅಂತ ಈ ರೀತಿಯಾಗಿ ಜನ ಆ ರೀತಿ ಡಿಸೈಡ್ ಮಾಡ್ತಾರೆ. ನಾನು ನನ್ನ ವ್ಯೂ ಒಂದು ಹೇಳ್ತೀನಿ ನೋಡಿ, ಅದು ಸರಿನಾ ಅಂತ ನೀವು ಹೇಳ್ರಿ. ಬ್ಯುಸಿಯಾಗಿ ನಾವು ಇಟ್ಕೊಂತೀವಿ ವಿನಃ ಅಷ್ಟೊಂದು ಬ್ಯುಸಿಯಾಗಿ ನಾವಿಲ್ಲ. ಹೌದು. ಈ ಒಂದು ಫೋನ್ ಇದೆ ಅಲ್ವಾ, ಈ ಫೋನ್ ನೀವು ತೆಗೆದ್ರೆ ಮಿನಿಮಮ್ 10 ನಿಮಿಷ ಆದ್ರೂ ನೋಡ್ತೀರಾ ಅಲ್ವಾ? ಹೌದು. ಆ 10 ನಿಮಿಷದಲ್ಲಿ ಏನ್ ನೋಡಿದ್ರಿ? ಬೇಕಾಗಿರುವುದು 1 ನಿಮಿಷ ಮಾತ್ರ ಇರ್ತದ್ರಲ್ಲಿ, ಬಾಕಿ 9 ನಿಮಿಷ ಬೇಡದಿರುವಂತದ್ದನ್ನ ಅದು ಬಂದಿರೋದು ನೋಡಿರ್ತೀವಿ. ಅಲ್ಲೇ ನಮ್ಮ ಮೊಬೈಲಲ್ಲೇ ಗೊತ್ತಾಗುತ್ತೆ ಬ್ರದರ್. ಎಲ್ಲರೂ ಕೂಡ ಒಂದು ಸೆಲ್ಫ್ ಎಕ್ಸಾಮಿನ್ ಮಾಡಿ, ಮೊಬೈಲಲ್ಲಿ ಸ್ಕ್ರೀನ್ ಟೈಮ್ ಅಂತ ಬರುತ್ತೆ. ಆ ಸ್ಕ್ರೀನ್ ಟೈಮ್ ನೋಡಿದ್ರೆ ನಾವು ಡೈಲಿ ಎಷ್ಟು ಅವರ್ ನಾವು ಸ್ಕ್ರೀನ್ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ನಮ್ಗೆ ಅಲ್ಲೇ ಗೊತ್ತಾಗುತ್ತಲ್ವಾ? ಹಾಗಾದ್ರೆ ಬಿಸಿ ಮಾಡಿಕೊಳ್ಳುತ್ತೇವೆ ನಮ್ಮನ್ನ. ಆ ಒಂದು ಟೈಮ್ ಅನ್ನ ನೀವು ಸೇವ್ ಮಾಡಬಹುದು. ಸೇವ್ ಮಾಡಿ ಏನ್ ಮಾಡಬಹುದು? ಬೈಬಲ್ ಓದಬಹುದು. ನನಗೆ ಒಬ್ಬರು ಸೇವಕರು ಗೊತ್ತು, ಒಂದು ಚಿಕ್ಕ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಅವರು ಮನೆಯಲ್ಲಿ ಒಂದು ಬೈಬಲ್ ಇಟ್ಕೊಂಡಿರ್ತಾರೆ, ಚಿಕ್ಕ ಬೈಬಲ್. ಎಲ್ಲಾದ್ರೂ ಹೊರ ಹೋಗಿದ್ ಕೂಡ್ಲೆ 5 ಮಿನಿಟ್ಸ್ ವೆಯ್ಟ್ ಮಾಡಿ ಬರ್ತೀನಿ ಅಂತೇಳಿ ಬೈಬಲ್ ಕೈಲಿ ತಗೊಂಡ್ಬಿಡ್ತಾರೆ, ಹಿಂಗ್ ಕೂತ್ಕೊಂಡ್ಬಿಡ್ತಾರೆ. ನಾವಿದ್ರೆ ಏನ್ ಮಾಡ್ತಾ ಇದ್ವಿ? ಫೋನ್ ಕೈಲಿ ತಗೊಂತಾ ಇದ್ವಿ. ಟಕ್ಕಂತ ತಗೊಂಡು ಹಿಂಗೆ ನೋಡ್ತಿದ್ವಿ ಅಲ್ವಾ? ಅವ್ರು ಟಕ್ಕಂತ ಬೈಬಲ್ ತಗೊಂಡು ಓದ್ತಾ ಇರ್ತಾರೆ. ಹಂಗಾದ್ರೆ ಏನೊಂದು ವಾಕ್ಯ ನೋಡ್ತಾನೆ ಇರ್ತಾರೆ. ಈ ಒಂದು ಅಭ್ಯಾಸ ಬಂದು ದೇವರೊಂದಿಗೆ ಸಂಚರಿಸಬೇಕಾದ್ರೆ ಒಳಗಿರ್ತಾನೆ ಇರುತ್ತೆ. ಹಾಗಾದ್ರೆ ವಾಕ್ಯವನ್ನೇ ಧ್ಯಾನ ಮಾಡಿಸ್ತಾನೆ ಇರುತ್ತೆ, ಆ ವಾಕ್ಯದ ಬಗ್ಗೆ ಮೈಂಡಲ್ಲಿ ಓಡ್ತಾನೆ ಇರುತ್ತೆ. ನಮ್ಮನ್ನ ಬಹುತೇಕ ನಾವು ಬ್ಯುಸಿ ಮಾಡ್ಕೋಬೇಕು. ಕೆಲಸ ಇದೆ, ಇಲ್ಲ ಅಂತಲ್ಲ. ಇವಾಗ ನೀವು ಹೇಳಿ ಯೋಚನೆ ಮಾಡಿ ನೋಡಿ, ನಮ್ಮ ತಂದೆ ತಾಯಿಗಳು ಬಂದು ಒಂದು ಕಾಲಘಟ್ಟದಲ್ಲಿ ಮನೆಯ ಕೆಲಸವನ್ನು ನೋಡಿ, ಬಟ್ಟೆ ಒಗೆಯೋದಕ್ಕೆ ಅವಾಗ ಮಿಷಿನ್ ಇರಲಿಲ್ಲ, ಮಿಕ್ಸಿ ಇರಲಿಲ್ಲ, ಗ್ರೈಂಡರ್ ಇರಲಿಲ್ಲ, ಅನಂತರ ಹೋಟೆಲ್ಸ್ ಇಲ್ಲ. ಆ ಕಾಲಘಟ್ಟದಲ್ಲಿ ಎಲ್ಲವೂ ಮನೇಲೆ ಮಾಡ್ತಾ ಇದ್ವಿ ಇಲ್ವಾ? ಕೆಲ್ಸಕ್ಕೆ ಹೋಗ್ಬೇಕು, ಬರಬೇಕು, ಎಲ್ಲ ಮಾಡಬೇಕು. ಇವಾಗ ಕೂಡ ಅದನ್ನೇ ಮಾಡ್ತಾ ಇದೀವಲ್ವಾ? ಇವಾಗ ಕೂಡ ಅದನ್ನೇ ಮಾಡ್ತಾ ಇದೀವಿ. ಆದರೆ ಇವಾಗ ಅದಕ್ಕಿರುವಂಥ ಸೌಲಭ್ಯ ಅಧಿಕವಾಗಿದೆ ಅಲ್ವಾ? ಮಿಷಿನ್ಸ್ ಬಂದಿದೆ, ಎಲ್ಲ ಬಂದಿದೆ. ಯಾಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ? ಇವಾಗ ಏನಂತ ಕೇಳುವುದಾದರೆ ಡಿಸ್ಟ್ರಾಕ್ಟ್ ಮಾಡುವಂಥ ವಿಷಯ ಅಧಿಕವಾಗಿದೆ. ಹಿಂದೆ ಮನೆಗೆ ಬಂದರೆ ಮನೇಲಿರೋ ಜೊತೆ ಮಾತಾಡ್ತಾ ಇದ್ರಿ ಅಲ್ವಾ?
ಇವಾಗ ಮನೆಗೆ ಬಂದ್ರೆ ಹೊರಗಿರೋ ಜೊತೆ ಬಹಳ ಮಾತಾಡ್ತಾ ಇದ್ದೀವಿ, ಯಾಕೆಂದ್ರೆ ಫೋನ್ ಬಂದದ್ರಿಂದ. ಅವಾಗೆಲ್ಲ ಮನೆಗೆ ಬಂದ್ರೆ ಟಿವಿ ಪ್ರೋಗ್ರಾಮ್ನಲ್ಲಿ ಏನಾದರೂ ಒಂದೆರಡು ಪ್ರೋಗ್ರಾಮ್ ಮಾತ್ರ ಇರ್ತಾ ಇತ್ತು. ಹೌದು ಇವಾಗ ಮನೇಲಿ 24 ಅವರ್ಸ್ ಟಿವಿಯಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದೆ. ಹೌದು ಸೊ ಇದೆಲ್ಲ ಏನ್ ಮಾಡಿದೆ ಅಂತ ನೋಡುವುದಾದರೆ, ನೀವು ದೇವರ ಬಳಿ ಇರುವುದನ್ನ, ಕುಟುಂಬದಿಂದ ಇರುವುದನ್ನ ಕ್ಲೋಸ್ ಮಾಡಿದೆ. ಆದ್ದರಿಂದ ಏನಾಗ್ತಾ ಇದೆ, ಇದನ್ನ ಓದುವುದಕ್ಕೆ ನಮಗೇನಿಲ್ಲ, ಸಮಯನೇ ಇಲ್ಲ. ಸರಿ, ಸೊ ಮೊದಲು ಚೆನ್ನಾಗಿ ಧ್ಯಾನ ಮಾಡಬೇಕು, ಓದಬೇಕು, ಇದರ ವ್ಯಾಲ್ಯೂ ನಿಮಗೆ ಅರ್ಥ ಆಗಬೇಕು. ಇದು ಬಂದು ಹೆಚ್ಚು ಕಡಿಮೆ 7ನೇ ಸ್ಟೇಜ್ನ ನನ್ನ ಬಳಿ ಬಂದು ರೀಚ್ ಆಗಿದೆ. ಹಾಗಾದ್ರೆ ಇದು ಇಷ್ಟೊಂದು ನನಗೆ ಇಂಪಾರ್ಟೆಂಟ್ ಎನ್ನುವುದನ್ನ ಅರ್ಥ ಮಾಡ್ಕೋಬೇಕು. ಸರಿನಾ? ಎರಡನೇದಾಗಿ, ಈಗ ಇದನ್ನ ಓದುವುದು ಅಥವಾ ಧ್ಯಾನ ಮಾಡುವುದು ಹೇಗೆ ಎಂಬುದಾಗಿ ನನಗೆ ಎಲ್ಲ ಗೊತ್ತಿಲ್ಲ. ನನಗೇನು ಗೊತ್ತೋ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಇದರಲ್ಲಿ ಒಂದು ಉದಾಹರಣೆಗೆ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಆ ವಾಕ್ಯವನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಯಾವ ರೀತಿ ಧ್ಯಾನ ಮಾಡುವುದು ಎಂಬುದಾಗಿ ಒಂದು ತಕ್ಕ ಮಟ್ಟಿಗೆ ಅರ್ಥ ಆಗುತ್ತೆ. ಸರಿನಾ? ಇವಾಗ ನಾನು ನನಗೆ ಗೊತ್ತಿರುವುದನ್ನು ಮಾತ್ರ ತಗೋತೀನಿ. ಪ್ರಕಟಣೆ ಪ್ರವಾದ ಗ್ರಂಥ 13ನೇ ಅಧ್ಯಾಯ 1ನೇ ವಾಕ್ಯವನ್ನು ತಗೊಳ್ಳೋಣ. ಆ ವಾಕ್ಯವನ್ನು ತೆಗೆದು ಓದುವುದಾದರೆ, ಸಮುದ್ರದೊಳಗಿಂದ ಬಂದ ಆಶ್ಚರ್ಯಕರವಾದ ಮೃಗ, ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವಂತಿದೆ. ಸೊ ಇದು ಬಂದು ಒಂದು ಸಾಮ್ಯ ಅಥವಾ ಒಂದು ದರ್ಶನ. ಆ ಒಂದು ಸಾಮ್ಯಗಳು ಬಂದು ಬೇರೆ ಬುಕ್ ಇದಕ್ಕೂ ಬಹಳ ಡಿಫರೆನ್ಸ್ ಇದೆ. ಈ ಸಾಮ್ಯವನ್ನು ನೋಡಿ 13ನೇ ಅಧ್ಯಾಯದಲ್ಲಿ ಇದರಲ್ಲಿ ನಾವು ನೋಡುವುದಾದರೆ, ಈ ಒಂದು ಸಾಮ್ಯ ಪರಿಪೂರ್ಣವಾಗಿ ಇಲ್ಲದಿರುವ ಸಾಮ್ಯ. ಹೌದು ಇಂಥ ಒಂದು ವಿಷಯ ಇಲ್ವೇ ಇಲ್ಲ. ಹೌದಾ? ಇವಾಗ ಇದನ್ನು ಓದಲಿದ್ದೇವೆ. ಈಗ ಮತ್ತೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಯೂಹಿಸಬಾರದು, ಹೌದು ಏನೇನು ಮಾಡಬಾರ್ದು, ಗೆಸ್ ಮಾಡಬಾರ್ದು. ಇದಾಗಿ ಇರ್ಬೋದೇನೋ ಎಂಬುದಾಗಿ ಅಂದುಕೊಳ್ಳಬಾರ್ದು. ಯಾಕೆ ಅಂತ ಹೇಳಿದ್ರೆ, ಗೆಸ್ ಮಾಡುವಂತ ನೀವು ಶಾರೀರಿಕವಾಗಿದ್ದೀರಾ, ಹೌದು ಅದು ಬರೆಯಲ್ಪಟ್ಟಿರುವುದು ಆತ್ಮವಾಗಿದೆ, ದೇವರಾತ್ಮನ ಬರೆದಿರುವುದು. ಆತ್ಮಕ್ಕೂ ಶಾರೀರಿಕಕ್ಕೂ ಯಾವಾಗಲೂ ಇದ್ದಾನೆ. ಹೌದು ಸುರಣ. ಹಾಗಾಗಿ ಆತ್ಮನಾದವನು ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ನನಗೆ ಬಹಳ ಜ್ಞಾನ ಇರಬಹುದು, ನನ್ನ ಬಳಿ ಬಹಳ ತಿಳುವಳಿಕೆ ಇರಬಹುದು. ನೀವು ಪೌಲ್ ನೋಡುವುದಾದ್ರೆ ಒಂದು ಕಾರ್ಯ ಹೇಳ್ತಾರೆ, ಸಭೆಯ ಹಿರಿಯರು ಬರೆದು ಕೊಟ್ಟದನ್ನ ಪೌಲ್ ಏನ್ ಮಾಡಿದ್ರು ಅಂದ್ರೆ ಹೋಗಿ ಪ್ರಸಂಗ ಮಾಡಿದ್ರು ಅಂತಿದೆ. ಸುರಣ, ಇದು ಒಂದು ಕಾರ್ಯ. ಮತ್ತೊಂದು ಕಡೆ ಪೌಲನ್ನು ಗಮಾಲಿಯಲನ ಬಳಿಯಲ್ಲಿ ಓದಿದನು ಎಂಬುದಾಗಿ ಇದೆ. ಇದು ಎರಡನೇದು. ಆದ್ರೆ ನೀವು ಕಮ್ನಿಯನ್ನು ತಗೋಬೇಕಾದ್ರೆ ಪೌಲ್ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವಾ, ನಿಮಗೆ ಒಪ್ಪಿಸಿಪಟ್ಟದ್ದು ದೇವರಿಂದ ಹೊಂದಿಕೊಂಡೇನು. ಹಾಗಾದ್ರೆ ಪೌಲನ ಬಳಿ ನೀವು ನೋಡುವುದಾದರೆ 3 ಕಾರ್ಯವಿದೆ. ಒಂದು, ಗಮಾಲಿಯಲ ಬಳಿ ಅವರು ಓದಿದ್ದು, ಮತ್ತೊಂದು ಸಭೆಯ ಹಿರಿಯರು ಹೇಳಿಕೊಟ್ಟಿದ್ದು, ಮತ್ತೊಂದು ಕರ್ತನ ಹೇಳಿಕೊಟ್ಟದ್ದು. ಅರ್ಥ ಆಗ್ತಿದೆಯಾ? ಈಗ ನೀವು ಯಾವುದನ್ನ ಧ್ಯಾನ ಮಾಡ್ತೀಯ ಅನ್ನುವುದು ಕಾನ್ಸೆಪ್ಟ್. ಇನ್ನೊಂದು ಬದ್ರೆ ಇವಾಗ ನೀವು ಹೇಳಿದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯೂಶಲಿ ರೆವಲ್ಯೂಷನ್ ಬುಕ್ನ ಅರ್ಥ ಮಾಡ್ಕೊಂಡು ಭಾಳ ಜನ ಏನು ಮಾಡ್ತಾರೆ ಅಂದರೆ, ಭಾಳ ಕಮೆಂಟ್ರೀಸ್ ಓದೋದು, ಭಾಳ ಜನ ಏನು ಮಾಡ್ತಾರೆ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡೋದು, ಈ ರೀತಿಯಾಗಿ ಅದನ್ನು ಆ ಕಡೆ ಭಾಳ ಮಿಕ್ಸಪ್ ಮಾಡಿ ಇದನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡು ಈ ಥರ ಓದೋವಂಥವ್ರು ಭಾಳ ಜನ ಇರ್ತಾರೆ. ಅದೇ ನಮಗೆ ಯೂಶುವಲ್ ಆಗಿರುತ್ತೆ. ಯೂಶುವಲ್ ಆಗಿ ಮೈಂಡಲ್ಲಿ ಏನಿರುತ್ತೆ ಅಂತ ನೀವು ಕೇಳುವುದಾದರೆ, ಇದು ಇವರು ಬಳಿ ಕೇಳಿದ್ರೆ ಈಸಿ ಆಗಿರುತ್ತಲ್ಲ, ಈ ಬುಕ್ ಓದಿದ್ರೆ ಈಸಿ ಆಗಿರುತ್ತಲ್ಲ. ಈಗ ನನಗೆ ಯಾವ ಥರ ದೇವರು ಮಾರ್ಪಡಿಸರು ಅಂತ ಹೇಳ್ತೀನಿ ನೋಡಿ. ಆರಂಭದಲ್ಲಿ ನನಗೂ ಹಾಗೆ ಇತ್ತು. ನನಗೂ ಬೈಬಲ್ ಟೀಚರ್ ಗೊತ್ತಿದ್ರು. ಏನೇ ಇದ್ರು ಅವ್ರಿಗೆ ನಾನು ಫೋನ್ ಮಾಡ್ತಿದ್ದೆ, ಅಣ್ಣ ಇದು ಏನು ಅಂತ ಕೇಳ್ತಾ ಇದ್ದೆ ಅವ್ರ ಬಳಿ. ಆಗ ಒಂದು ದಿನ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಫೋನ್ ತೆಗಿಲಿಲ್ಲ. ನನಗೆ ಬೈಬಲ್ ಓದ್ತಾ ಇದ್ದೀನಿ, ನನಗೆ ಅವ್ರು ತೆಗಿಲಿಲ್ಲ. ತೆಗೆದೇ ಇರಬೇಕಾದ್ರೆ ಏನು ಮಾಡೋದು ಅರ್ಥ ಆಗಲಿಲ್ಲ. ತಕ್ಷಣ ಏನು ಮಾಡಿದೆ, ದೇವರದ್ದು ಅರ್ಥ ಆಗ್ತಿಲ್ವಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ ಒಳಗೆ ದೇವರಾತ್ಮ ಮಾತಾಡಿದ್ರು, ನೀನು ನನ್ನನ್ನು ಕೇಳು, ಇದನ್ನು ಬರೆದಿದ್ದು ನಾನು. ಅವ್ರ ಬಳಿ ಕೇಳಿದಾದರೆ ಅವರ ವ್ಯೂ ಹೇಳ್ತಾರೆ, ನನ್ನ ಕೇಳಿದ್ರೆ ನನ್ನ ವ್ಯೂ ನಾನು ಹೇಳ್ತೀನಿ ನಿನಗೆ. ಹೌದು, ಅವತ್ತಿಂದಲೇ ನಾನು ಕೇಳುವುದನ್ನು ನಿಲ್ಲಿಸಿದೆ. ನಾನು ಯೂಶಲಿ ಏನಂದ್ರೆ ಬದರ್, ಈಗ ಬೇರೆ ಬುಕ್ಸ್ಗೂ ರೆವಲ್ಯೂಷನ್ಗೆ ಏನು ಡಿಫ್ರೆನ್ಸ್ ಅಂದ್ರೆ, ಬೇರೆ ಬುಕ್ಸ್ ಕಮೆಂಟ್ರೀಸ್ ಎಲ್ಲ ಓದಬೇಕಾದ್ರೆ ಒಂದು ಮಟ್ಟಿಗೆಲ್ಲ ಸಿಮಿಲರ್ ಆಗಿರುತ್ತೆ. ಬಟ್ ಈ ರೆವಲ್ಯೂಷನ್ ಬುಕ್ ಬಗ್ಗೆ ಜನ ಬರ್ದಿರೋ ನೋಡೋದಾದ್ರೆ, ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಬರ್ದಿರ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅವ್ರು ಹೇಳೋದ್ರಿಂದ ಭಾಳ ಜನ ಇದನ್ನ ಓದೋದ್ರಿಂದನೇ ಕನ್ಫ್ಯೂಸ್ ಆಗ್ತಾರೆ. ಹೌದು, ಅದೇನಾಗುತ್ತೆ ಅಂದರೆ, ನಾವು ಧ್ಯಾನ ಮಾಡ್ತೀವಿ, ನಾವು ಬಂದು ಒಂದು ಸ್ಟ್ಯಾಂಡರ್ಡ್ ಆಗಿ ದೇವರೊಂದಿಗೆ ಸಂಚರಿಸ್ತಾ ಇದ್ವಿ ಅಂತ ಹೇಳಿದ್ರೆ ಆ ಒಂದು ಧ್ಯಾನ ಕರೆಕ್ಟಾಗಿ ಹೋಗ್ತಾನೆ ಇರುತ್ತೆ. ಹೌದು, ಒಂದು ಕಡೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಧ್ಯಾನ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ನಮ್ಮದನ್ನು ಒಳಗೆ ಬೆರೆಸ್ಬಿಡ್ತೀವಿ. ಹೌದು, ಆದ್ದರಿಂದ ಬಹಳ ಕಮೆಂಟ್ರೀಸ್ ಅಲ್ಲಿ ಬಂದು ಬಹಳ ಮಿಸ್ಟೇಕ್ಸ್ ಒಳಗೆ ಬರುತ್ತೆ. ನಾವು ಯಾರನ್ನು ಕೊರತೆ ಹೇಳ್ತಾ ಇಲ್ಲ, ನಾವು ನೋಡುವವರಿಗೆ ಹೇಳ್ತಾ ಇದ್ದೀನಿ, ಕಮೆಂಟ್ರೀಸ್ ನಾನು ಕೊರತೆ ಹೇಳ್ತಾ ಇಲ್ಲ. ಆದರೆ ನಿಮಗೆ ದೇವರು ಕೊಡುವುದೇನುವುದೇ ಬೆಸ್ಟ್, ಅದಕ್ಕೆ ಈಕ್ವಲೇ ಇಲ್ಲ, ಅದು ಬಂದು ಹಂಗೆ ಬರುತ್ತೆ. ಸೊ ನಾವು ಇದು ನೋಡ್ತಾ ಇದ್ದೀವಿ. ಇಲ್ಲಿ ಯೋಹಾನ ಸಮುದ್ರ ತೀರದ ಮರಳಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಸಮುದ್ರ ತೀರದ ಮರಳು ಅಂದ್ರೆ ಏನು? ನಾವು ಯೂಶುವಲ್ ಆಗಿ ಸಮುದ್ರ ತೀರದ ಮರಳು ಅಂತ ಹೇಳಿದ್ರೆ ಆ ಸೀಶೂರ್ ಅಲ್ಲಿ ಇರುವಂತಹ ಮರಳು ನಮಗೆ ಗೊತ್ತಲ್ವಾ. ಆದರೆ ಬೈಬಲ್ ಅಲ್ಲಿ ಇದಕ್ಕೆ ಬೇರೆ ಒಂದು ಅರ್ಥ ಇದೆ. ಓಶಯ 1:10 ಓದಿ ನೋಡಿದ್ರೆ ವಾಕ್ಯ ಹೇಳುತ್ತೆ, ಇಸ್ರಾಯೇಲ್ಯರ ಸಂಖ್ಯೆಯು ಅಳೆಯುವುದಕ್ಕೂ ಲೆಕ್ಕಿಸುವುದಕ್ಕೂ ಅಸಾಧ್ಯವಾದ ಸಮುದ್ರ ತೀರದ ಉಸುಬಿನಂತಾಗುವುದು. ಆ ರೀತಿ ಇದೆ. ಹಾಗಾದ್ರೆ ಸಮುದ್ರ ತೀರದ ಮರಳು ಯಾವುದಕ್ಕೆ ಗುರುತಾಗಿದೆ? ಇಸ್ರೇಲ್ ಜನಗಳಿಗೆ ಗುರುತಾಗಿದೆ. ಒಂದ್ ಕಡೆ ಹಿಂಗ್ ಇಟ್ಕೊಳ್ಳೋಣ, ಒಂದ್ ಕಡೆ ಸಮುದ್ರ ತೀರದ ಉಸುಬು ಎನ್ನುವುದು ಇಸ್ರೇಲ್. ಹಾಗಾದ್ರೆ ಸಮುದ್ರದಿಂದ ಒಂದು ಮೃಗ ಏರಿ ಬರುವುದನ್ನ ಕಂಡೆನು. ಸಮುದ್ರ ಅಂದ್ರೆ ಏನು?
ಆ ರೀತಿ ನೀವು ಕೇಳುವುದಾದರೆ ಆದಿಕಾಂಡ 1:10 ನೀರೆಲ್ಲ ಒಂದು ಕಡೆ ಸೇರಿತು, ಸೇರಿದಂತಹ ಜಲಕ್ಕೆ ಸಮುದ್ರ ಎಂಬುದಾಗಿ ಹೆಸರಿಟ್ಟು, ಹಾಗಾಗಿ ಸಮುದ್ರ ಅಂತ ಹೇಳಿದ್ರೆ ನೀರು ಅಧಿಕವಾಗಿ ಕೂಡಿರುವ ಸ್ಥಳ. ಓಕೆ. ಈಗ ಆ ನೀರಿಗೆ ಏನರ್ಥ? ಸಮುದ್ರದ ಉಸುಬು ಅಂತ ಹೇಳಿದ್ರೆ ಇಸ್ರಾಯೇಲ್ಯರು. ಹೌದು. ನೀರಿಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಕಟಣೆ 17:15 ಹೇಳುತ್ತದೆ, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನ ಸೂಚಿಸುವಂತದಾಗಿದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಓಕೆ. ಹಂಗೆ ಅಲ್ವಾ? ಹಾಗಾದ್ರೆ ಏನರ್ಥ? ಸಮುದ್ರ ಎಂಬುದಾಗಿ ಹೇಳುವುದಾದರೆ ಇಸ್ರಾಯೇಲ್ ಅಲ್ಲದಿರುವಂತಹ ಜನಗಳು ಬಾಕಿ ಉಳಿದಿರುವವರು. ಓಕೆ. ಇದು ಲ್ಯಾಂಡು, ಇದು ಸಮುದ್ರ. ಲ್ಯಾಂಡ್ ಎನ್ನುವುದು ಇಸ್ರೇಲ್ ಸೂಚನೆ ಮಾಡುತ್ತೆ, ಸಮುದ್ರ ಎನ್ನುವುದು ಲೋಕದವರು. ನಾವು ಜನ ಸಮುದ್ರ ಎಂಬುದಾಗಿ ನಾರ್ಮಲ್ ಆಗಿ ಮಾತಾಡಬೇಕಾದ್ರೆ ಹೇಳ್ತೀವಿ, ನೀವು ಕೇಳಿದ್ದೀರಾ? ಜನಗಳು ಸಮುದ್ರದ ಹಾಗೆ ಅವರು ಹೊರಟು ಬಂದರು ಎಂಬುದಾಗಿ. ಹೌದು. ಸೊ ಇದು ಲೋಕದ ಜನಗಳ ಸೂಚನೆ ಮಾಡುತ್ತೆ, ಇದು ಇಸ್ರೇಲ್ ಸೂಚನೆ ಮಾಡುತ್ತೆ. ಅದರಿಂದ ಒಂದು ಮೃಗ ಏರಿ ಬರುವುದನ್ನ ಕಂಡೆನು. ಓಕೆನಾ? ಮೃಗ ಅಂದ್ರೆ ಏನು ಅಂತ ನೀವು ಕೇಳುವುದಾದರೆ ದಾನಿಯೇಲ ಪ್ರವಾದನ ಗ್ರಂಥ 7:23 ಹೇಳುತ್ತದೆ, 4ನೇ ಮೃಗವು ಭೂಮಿಯಲ್ಲಿ ಉಂಟಾಗುವಂತಹ 4ನೇ ರಾಜ್ಯವಾಗುವುದು. ಆ ರೀತಿ ಇದೆ. ಹಾಗಾದ್ರೆ ಮೃಗ ಅಂದ್ರೆ ಏನು? ರಾಜ್ಯ, ಗವರ್ಮೆಂಟ್. ನಾವು ಯಾಕೆ ಒಂದು ವೇಳೆ ದಾನಿಯೇಲ್ಗೆ ಹೋಗ್ಬೇಕು ಅಂತ ನೀವು ಕೇಳೋದಾದ್ರೆ, ದಾನಿಯೇಲ 7:2-3 ವಾಕ್ಯದಲ್ಲಿ ಸಮುದ್ರದಿಂದ 4 ಮೃಗ ಬಂತು ಎಂಬುದಾಗಿದೆ. ಈ ಪ್ರಕಟಣೆ ಪ್ರವಾದನ ಗ್ರಂಥದಲ್ಲಿ 4 ಸ್ಥಳದಿಂದ ಮೃಗ ಬರುತ್ತೆ. ಸಮುದ್ರದ ಒಳಗಿಂದ ಬರುತ್ತೆ ಪ್ರಕಟಣೆ 13:1, ಭೂಮಿಯಿಂದ ಬರುತ್ತೆ ಪ್ರಕಟಣೆ 13:11, ಆಕಾಶದಿಂದ ಬರುತ್ತೆ ಪ್ರಕಟಣೆ 12:3, ಪಾತಾಳದಿಂದ ಬರುತ್ತೆ ಪ್ರಕಟಣೆ 17:8-9. ಈ 4 ಸ್ಥಳದಿಂದ ಮೃಗ ಬರುತ್ತೆ. ಹಾಗಾದ್ರೆ ಎಲ್ಲಾ ಮೃಗವನ್ನ ಗೌರ್ಮೆಂಟ್ ಎಂಬುದಾಗಿ ನೋಡಕ್ ಸಾಧ್ಯ ಇಲ್ಲ. ಹೌದು. ಸರಿನಾ? ಒಂದೊಂದಕ್ಕೂ ಒಂದೊಂದು ಅರ್ಥವಿದೆ. ಈಗ ಸಮುದ್ರದ ಒಳಗಿಂದ ಮೃಗ ಬರುತ್ತೆ ಅಂತ ಹೇಳಿದ್ರೆ ಜನಗಳ ನಡುವೆಯಿಂದ ಒಂದು ಗೌರ್ಮೆಂಟ್ ಬರುತ್ತೆ ಎಂಬುದಾಗಿ ಅರ್ಥ. ಓಕೆನಾ? ಅನಂತರ ಅದಕ್ಕೆ 7 ತಲೆಗಳು ಎಂಬುದಾಗಿದೆ. 7 ತಲೆಗಳು ಅಂದ್ರೆ ಏನು ಅಂತ ನೋಡಬಹುದಾದರೆ ಪ್ರಕಟಣೆ ಪ್ರವಾದನ ಗ್ರಂಥ 17ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಹೇಳುತ್ತದೆ, ಇದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು, ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳೇ ಎಂಬುದಾಗಿದೆ. ಓಕೆನಾ? ಹಾಗಾದ್ರೆ 7 ತಲೆ ಅಂದ್ರೆ ಏನು? 7 ಬೆಟ್ಟ. ಸ್ತ್ರೀ ಕುಳಿತಿರುವಂತಹ 7 ಬೆಟ್ಟ. ಓಕೆ. ಸ್ತ್ರೀ ಅಂದ್ರೆ ಏನು ಅಂತ ಕೇಳುವುದಾದರೆ ಅದೇ ಪ್ರಕಟಣೆ 17:18 ನೀನು ಕಂಡ ಆ ಸ್ತ್ರೀಯು ಭೂರಾಜರ ಮೇಲೆ ಅಧಿಕಾರ ಹೊಂದಿರುವ ಮಹಾನಗರಿ ಎಂದು ಇದೆ. ಓಕೆನಾ? ಹಂಗಂದ್ರೆ ಸ್ತ್ರೀ ಅಂದ್ರೆ ಏನು? ಸಿಟಿ. ಅದು ಯಾವ್ದ್ರ ಮೇಲೆ ಕೂತಿದೆ? 7 ಬೆಟ್ಟಗಳ ಮೇಲೆ ಕೂತಿದೆ. ಹಾಗಾದ್ರೆ 7 ತಲೆ ಅಂದ್ರೆ 7 ಬೆಟ್ಟದ ಮೇಲೆ ಇರುವಂತ ನಗರ ಅಂತ ಅರ್ಥ. ಓಕೆನಾ? ಅನಂತರ 10 ಕೊಂಬುಗಳು ಅಂತ ಇದೆ. 10 ಕೊಂಬುಗಳು ಅಂದ್ರೆ ಏನು? ಪ್ರಕಟಣೆ 17:12 ಹೇಳುತ್ತದೆ, ನೀನು ಕಂಡಂತಹ 10 ಕೊಂಬುಗಳು 10 ಅರಸರು ಅಂತ ಇದೆ. ಎಲ್ಲದಕ್ಕೂ ಅರ್ಥ ಇದೆ ತಾನೆ? ಒಂದೊಂದಕ್ಕೂ ಅರ್ಥ ಇದೆ. ಇದನ್ನ ನೀವು ಧ್ಯಾನ ಮಾಡಬೇಕೇ ವಿನಃ ಯೂಹಿಸಬಾರದೇನಂತ. ಎಲ್ಲ ನಮಗೆ ಅದರ ಮೀನಿಂಗ್ ಬಂದು ಬೈಬಲ್ನಲ್ಲೇ ಇದೆ. ಆದರೆ ಅದನ್ನ ಹುಡುಕಿ ಕಂಡುಹಿಡಿದು ಓದಬೇಕಾಗಿರೋದು ನಮ್ಮ ಒಂದು ಕರ್ತವ್ಯ. ಈಗ ಈ ವಾಕ್ಯವನ್ನ ಗಮನಿಸಿ. ಅನಂತರ ಏನಿದೆ? ಅದರ ತಲೆಗಳ ಮೇಲೆ 10 ಮುಕುಟಗಳು. ಮುಕುಟ ಅಂದ್ರೆ ಕಿರೀಟ. ಕಿರೀಟ ಎನ್ನುವುದಕ್ಕೆ ಏನರ್ಥ ಅಂದ್ರೆ ಒಂದು ಆಳ್ವಿಕೆ. ಅದಕ್ಕೆ ಕಿರೀಟ ಎನ್ನುವುದು ಒಂದು ಅಧಿಕಾರ. ಅದು ಅದರ ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ಅಂತ ಇದೆ. ದೂಷಣವಾದಂತಹ ನಾಮ ಯಾವ್ದು ಹೇಳ್ತಾರೆ ಬೈಬಲ್ ಅಂತ ಕೇಳಿದ್ರೆ ಮತ್ತಾಯದಲ್ಲಿಯೂ ಇದೆ, ಮಾರ್ಕ್ನಲ್ಲಿಯೂ ಇದೆ. ನಾನು ದೇವರಿಗಿರುವ ಬದಲಾದವನು, ದೇವರಿಗೆ ಬದಲಾದವನು. ಒಂದು ಕಡೆ ಯೇಸು ಬಂದು ಏನ್ ಮಾಡ್ತಾರೆ? ಒಬ್ಬ ಮನುಷ್ಯನ ಪಾಪವನ್ನ ಕ್ಷಮಿಸಬೇಕಾದ್ರೆ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ. ತಕ್ಷಣ ಅವರೆಲ್ಲ ಕೇಳ್ತಾರೆ, ಇವರು ದೇವರ ದೂಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ತಕ್ಷಣ ಯೇಸು ಕೇಳ್ತಾರೆ, ನಾನೇನ್ ಮಾಡಿದೆ? ಪಾಪ ಕ್ಷಮಿಸಲ್ಪಡುವುದು ಒಬ್ಬನು ಗುಣವಾಗುವುದು, ಎದ್ದು ನಡೆ ಎಂಬುದಕ್ಕೆ ಕರೀತಾರೆ, ನಡೆದು ಬಿಡ್ತಾನೆ ಅವನು. ಹಾಗಾದರೆ ದೇವ ದೂಷಣೆ ಅಂದ್ರೆ ಏನಂತ ನೀವು ಕೇಳುವುದಾದರೆ ಒಬ್ಬ ಮನುಷ್ಯನು ಮತ್ತೊಬ್ಬನ ಮನುಷ್ಯನ ಕ್ಷಮಿಸುವಂತ ಹೇಳುವಂತದ್ದೇ ದೇವ ದೂಷಣೆ. ಇನ್ನೊಂದು ಕಡೆ ಇದೆ ದೇವ ದೂಷಣೆ ಏನಂತ ಕೇಳುವುದಾದರೆ, ನನ್ನನ್ನು ಕಂಡವನು ತಂದೆಯನ್ನು ಕಂಡಂತೆ ಎಂಬುದಾಗಿ ಯೇಸು ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವನ ದೇವ ದೂಷಣೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ತಾರೆ, ಯಾಕೆಂದ್ರೆ ತನ್ನ ದೇವರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಯೇಸು ದೇವರೇ, ಅದರ 2 ಅಭಿಪ್ರಾಯ ಇಲ್ಲ. ಆದ್ರೆ ಅವ್ರು ಹೇಳ್ತಾರೆ, ಹಾಗಾದ್ರೆ ಅದ್ರ ಮೇಲೆ ಏನಂತ ಇದೆ? ದೇವ ದೂಷಣೆ ನಾಮವಿದೆ. ಅಂದ್ರೆ ಏನರ್ಥ ಅಂದ್ರೆ ಆ ಕಿರೀಟದ ಮೇಲೆ, ಆ ತಲೆಯ ಮೇಲೆ ಒಂದು ನಾನೇ ದೇವರು ಅಥವಾ ದೇವರಿಗೆ ಬದಲಾಗಿ ಆ ಪಾಪವನ್ನ ಕ್ಷಮಿಸುವಾತನು, ಆ ರೀತಿಯಾಗಿ ಆ ಮನುಷ್ಯನ ತಲೆ ಮೇಲೆ ಕಿರೀಟದ ಮೇಲೆ ಅದು ಇರುವುದಾದರೆ ಅದಕ್ಕೆ ಹೆಸರು ದೇವದೂಷಣೆ. ಓಕೆನಾ? ಹಾಗಾದ್ರೆ 13:1 ಓದೋಣವ ಇವಾಗ. ಈಗ ಅದರ ಅರ್ಥವನ್ನ ನಮಗೆ ಸಿಗುತ್ತೆ, ಗಮನಿಸಿ. ಅನಂತರ ನಾನು ವಿವರಣೆಯನ್ನು ಓದುತ್ತೇನೆ, ಗಮನಿಸಿ. ಸರಿನಾ? ಇದ್ರ ನೀವು ಆ ವಾಕ್ಯವನ್ನ ಓದ್ರಿ. ಸಮುದ್ರದ ತೀರದ ಮರಳಿನ ಮೇಲೆ ನಿಂತನು, ನಾನು ಇಸ್ರಾಯೇಲ್ ಜನಗಳ ಮಧ್ಯೆ ನಿಂತೆನು. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು, ಬೇರೆ ಜನಾಂಗದ ನಡುವೆ ಒಂದು ರಾಜ್ಯ ಎದ್ದು ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, ಅದಕ್ಕೆ 7 ಬೆಟ್ಟಗಳಿರುವಂತಹ ಪಟ್ಟಣವು, 10 ಕೊಂಬುಗಳು, 10 ಅರಸರು, ಕೊಂಬುಗಳ ಮೇಲೆ 10 ಮುಕುಟಗಳು, ಅದರ ಮೇಲೆ 10 ಆಳ್ವಿಕೆಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಆ ಕಿರೀಟದಲ್ಲಿ ದೇವರಿಗೆ ಅಸಹ್ಯವಾಗಿರುವ ನಾಮಗಳು ಒಳಗಿದ್ದವು. ಇಷ್ಟೇ ಆ ವಾಕ್ಯದ ಒಂದು ಅರ್ಥ. ಈಗ ಪ್ರಕಟಣೆಗಳಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ, 13ನೇ ಅಧ್ಯಾಯದಲ್ಲಿ 18 ವಾಕ್ಯ ಇದು ಒಳಗಿದೆ. 18 ವಾಕ್ಯವನ್ನು ಇದೇ ತರ ಓದಬೇಕು.
ಒಂದೊಂದು ವಾಕ್ಯದ ಹಿಂದೆ ಒಂದೊಂದು ಅರ್ಥ ಇರುತ್ತೆ. ಉದಾಹರಣೆಗೆ 2ನೇ ವಾಕ್ಯ ಇರುತ್ತೆ, ಒಂದು 1 ಮಿನಿಟ್ ಹೇಳ್ತೀನಿ ನೋಡಿ. ನಾನು ಕಂಡ ಮೃಗವು ಚಿರತೆ ಅಂತ ಇತ್ತು. ಹೌದು. ಹಾಗಾದ್ರೆ ಮೃಗ ಅಂದ್ರೆ ಏನು? ರಾಜ್ಯ. ಹೌದು. ನಾನು ನೋಡಿದಂತಹ ರಾಜ್ಯ. ಚಿರತೆ ಅಂದ್ರೆ ಏನಂತ ಬೈಬಲ್ ಒಳಗೆ ನೀವು ನೋಡ್ಬೇಕು ಇವಾಗ. ಹೌದು. ಈ ರೀತಿ ಒಂದೊಂದು ಕಾರ್ಯವನ್ನ ಧ್ಯಾನ ಮಾಡ್ತಾ ಒಂದು ರಹಸ್ಯ ಸಿಗುತ್ತೆ. ಈಗ ಕೊನೆಯದಾಗಿ ಒಂದೇಳು ಮುಗಿಸ್ತೀನಿ ನಾನು. ಈಗ ಇದು ಬಂದು ಇನ್ನು ಮುಂದೆ ಸಂಭವಿಸಬೇಕಾಗಿರುವಂತ ಪ್ರಾಫೆಸಿ. ಹೌದು. ಈ ಒಂದು ಕಾರ್ಯ ಇವಾಗ ನಡೆದಿದೆ. ಈ ಪ್ರವಾದನೆ ಆಗಿ ನೆರವೇರ್ತಾ ಇದೆ. ಅದು ಏನು ಎನ್ನುವುದನ್ನ, ಇದು ಯಾವ ರೀತಿ ಪ್ರೊಫೆಟಿಕಲ್ ಆಗಿ ನೆರವೇರಿತು ಈಗ ಎನ್ನುವುದನ್ನ ಕರ್ತನ ಚಿತ್ತವಾದರೆ ನಾವು ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ. ಬಹಳ ಬ್ಯೂಟಿಫುಲ್ ಆಗಿತ್ತು ಬರ್. ಇಷ್ಟು ದಿವಸ ನಾವು ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಆಗಿತ್ತಂದ್ರೆ ಪ್ರಕಟಣೆಯ ಪುಸ್ತಕದಲ್ಲಿ ಅಂತ ವಾಕ್ಯಗಳೆಲ್ಲ ಅರ್ಥ ಆಗಲ್ಲ, ಏನೇನೋ ಇದೆ ನಮ್ಗೆ ಅರ್ಥ ಆಗದಿಲ್ ತರ ಇದೆ ಅಂತ ಇತ್ತು. ಬಟ್ ಈಗ ಒಂದು ವಾಕ್ಯ ನೀವು ವಿವರಿಸಬೇಕಾದ್ರೆ ಗೊತ್ತಾಗುತ್ತೆ ದೇವ್ರು ಬರ್ದಿರೋಂಥ ಒಂದೊಂದು ಪದದ ಅರ್ಥ ಕೂಡ ಬೈಬಲ್ ಅಲ್ಲೇ ಇದೆ ಎಂಬುದಾಗಿ ಬಹಳ ಸುಂದರವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಸಂತೋಷ. ಪ್ರೈಸ್ ದಿ ಲಾರ್ಡ್.